ಒಳನೋಟವುಳ್ಳ ಒಂದು ಕಥೆಯನ್ನು ಹಂಚುತ್ತೇನೆ. ಯಸ್ಮಿ ಮತ್ತು ನೋಮಿ ಇಬ್ಬರು ಸನ್ಯಾಸಿಗಳು ಆಶ್ರಮಕ್ಕೆ ಮರಳುತ್ತಿದ್ದಾರೆ. ದಾರಿಯಲ್ಲಿ ಒಂದು ನದಿಯನ್ನು ದಾಟಬೇಕಿರುತ್ತದೆ. ಆಗ ಒಬ್ಬ ಮಹಿಳೆಯಾಳು ಕೇಳಿಸುತ್ತದೆ. ಆಕೆಗೆ ನದಿ ದಾಟಲು ಆಗುತ್ತಿಲ್ಲ, ಆದರೆ ಮಗುವಿಗಾಗಿ ಮನೆಗೆ ಹೋಗಬೇಕು. ಯಸ್ಮಿ ಆಕೆಗೆ ನದಿ ದಾಟಿಸುತ್ತಾನೆ. 1 ಗಂಟೆಯ ನಂತರ ನೋಮಿ ಹೇಳುತ್ತಾನೆ, ನೀನೇನು ಮಾಡಿದೆ ಎಂಬ ಅರಿವು ನಿನಗಿದೆಯೇ? ನಮ್ಮ ಗುರುಗಳು ಮಹಿಳೆಯರನ್ನು ನೋಡಬಾರದು ಎಂದಿದ್ದರೂ ನೀನು ಮಾತನಾಡಿಸಿದೆ. ಮಹಿಳೆಯರ ಜೊತೆ ಮಾತನಾಡಬಾರದು ಅಂದಿದ್ದರೂ ನೀನು ತಾಕಿದೆ. ಮಹಿಳೆಯರನ್ನು ತಾಕಬಾರದು ಎಂದಿದ್ದರೂ ನೀನು ಹೊತ್ತುಕೊಂಡೆ. ಆಗ ಯಸ್ಮಿ ಹೇಳುತ್ತಾನೆ, ಆಕೆಯನ್ನು ಅರ್ಧ ಗಂಟೆ ಮುಂಚೆಯೇ ಇಳಿಸಿದ್ದೇನೆ. ಇನ್ನೂ ಹೊತ್ತುಕೊಂಡಿರುವುದು ನೀನೇ. ಈ 2 ಪಾತ್ರಗಳು ನಮ್ಮ ಅಂತರಂಗದ 2 ಸ್ಥಿತಿಗಳನ್ನು ಸೂಚಿಸುತ್ತವೆ. ದುಃಖ, ಕಿರಿಕಿರಿ ಮತ್ತು ಕೋಪದಂತಹ ಸ್ಥಿತಿಗಳು ದುಃಖ ಸ್ಥಿತಿಗಳು. ಶಾಂತಿ, ಸಂತೋಷ ಮತ್ತು ಧೈರ್ಯದಂತಹ ಸ್ಥಿತಿಗಳು ಸುಂದರ ಸ್ಥಿತಿಗಳು. ಯಸ್ಮಿ ಸುಂದರವಾದ ಸ್ಥಿತಿಯನ್ನು, ನೋಮಿ ಒತ್ತಡದ ಸ್ಥಿತಿಯನ್ನು ಸೂಚಿಸುತ್ತಾರೆ. ನೋಮಿ ಘಟನೆಗೂ ಮುನ್ನ, ಘಟನೆ ನಡೆಯುವಾಗ ಹಾಗೂ ಮುಗಿದ ನಂತರವೂ ತಳಮಳಗೊಂಡಿದ್ದ. ಇದು ಪರಿಸ್ಥಿತಿಯನ್ನು ಜಟಿಲವಾಗಿಸಿ ಅವನು ತರ್ಕವಿಲ್ಲದೆ ವರ್ತಿಸುವಂತೆ ಮಾಡಿತು. ಯಸ್ಮಿ ಪರಿಸ್ಥಿತಿಗೆ ಉಪಸ್ಥಿತನಾಗಿದ್ದ. ಕೆಲಸ ಮುಗಿದ ನಂತರ ಆ ಘಟನೆಯಿಂದಲೂ ಸರಿಯುತ್ತಾನೆ. ಈ ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ಕೇವಲ 2 ಸ್ಥಿತಿಯಲ್ಲಿ ಜೀವಿಸುತ್ತಾರೆ. ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ, ಬುದ್ಧಿಸ್ಟ್ ಯಾರೇ ಆಗಿರಬಹುದು. ಈ 2 ಸ್ಥಿತಿಯಲ್ಲಿ ಮಾತ್ರವೇ ಜೀವಿಸುತ್ತೇವೆ. ಒಂದು ದುಃಖದ ಸ್ಥಿತಿ, ಮತ್ತೊಂದು ಸುಂದರ ಸ್ಥಿತಿ. ದುಃಖದ ಸ್ಥಿತಿಯಿಂದಲೇ ನೀವು ನಿಮ್ಮ ಬಾಂಧವ್ಯಗಳನ್ನು, ಕೆಲಸಗಳನ್ನು ಮಾಡುತ್ತಿದ್ದೀರಿ. ಈ ದುಃಖದ ಸ್ಥಿತಿಗಳು ನಿಮ್ಮ ಅಂತರಂಗ ಪ್ರಪಂಚವನ್ನು ಹಾಳು ಮಾಡುತ್ತದೆ. ಕೊನೆಗೆ ನಿಮ್ಮ ಬಾಹ್ಯ ಪ್ರಪಂಚವನ್ನೂ ಹಾಳು ಮಾಡುತ್ತದೆ. ಒತ್ತಡದಲ್ಲಿದ್ದಾಗ ಸಾಮಾನ್ಯವಾಗಿ ನಾವೇನು ಮಾಡುತ್ತೇವೆ? ಒತ್ತಡದಲ್ಲೇ ನೀವು ಮುಳುಗಿ ಹೋಗಿ ಬಹಳ ಕಾಲ ಬದುಕುತ್ತೀರಿ. ಅಥವಾ ಮನೋರಂಜನೆ ಹಾಗೂ ವ್ಯಸನಗಳ ಮೂಲಕ ಅದರಿಂದ ತಪ್ಪಿಸಿಕೊಳ್ಳುತ್ತೀರಿ. ಡೋಪಮೈನ್ ಹೆಚ್ಚಾಗುವುದರಿಂದ ಎಲ್ಲವೂ ಚೆನ್ನಾಗನಿಸುತ್ತದೆ. ಆದರೆ ಡೋಪಮೈನ್ ಕಡಿಮೆಯಾದಾಗ ಮತ್ತೆ ನೀವು ಜೀವನದಲ್ಲಿ ಅದೇ ಅರ್ಥಹೀನತೆ ಹಾಗೂ ಒಂಟಿತನವನ್ನು ಅನುಭವಿಸುವಿರಿ. 3ನೇ ರೀತಿಯ ಜನರು ಅಸೌಕರ್ಯ ನಂಬಿಕೆಗಳನ್ನು ಸೌಕರ್ಯವಾದ ನಂಬಿಕೆಗಳಾಗಿ ಬದಲಾಯಿಸುತ್ತಾರೆ. ಆದರೆ ನೀವು ಎಷ್ಟಕ್ಕೆಷ್ಟು ಹಳೆಯದನ್ನು ಬದಲಾಯಿಸುತ್ತೀರೋ ಅಷ್ಟಕ್ಕಷ್ಟು ಹಳೆಯದೇ ಶಕ್ತಿಶಾಲಿಯಾಗುತ್ತದೆ. ಇನ್ನೊಂದು ಕಡೆ ಸುಂದರವಾದ ಸ್ಥಿತಿಗಳೆಂದರೆ ಪ್ರೀತಿ, ಆನಂದ ಹಾಗೂ ಪರಸ್ಪರ ಸಂಬಂಧ. ಈ ಸ್ಥಿತಿಗಳಲ್ಲಿದ್ದಾಗ ಜೀವನದಲ್ಲಿ ಏನು ಮಾಡಬೇಕೆಂಬ ಸ್ಪಷ್ಟತೆ ನಿಮಗಿರುತ್ತದೆ. ಈ ಪ್ರಯಾಣವು ಆಧ್ಯಾತ್ಮಿಕ ಜಿಜ್ಞಾಸಿಗಳಿಗೆ ಮಾತ್ರವಲ್ಲ, ಇದು ಸುಂದರವಾದ ಜೀವನವನ್ನು ನಡೆಸಬೇಕೆಂದಿರುವ ಜನರಿಗಾಗಿ. ದುರಾದೃಷ್ಟವಾಗಿ ನಮ್ಮ ಸಮಾಜವು, ಶಿಕ್ಷಣ, ತಂದೆ ತಾಯಿಗಳು ನಮ್ಮ ಅಂತರಂಗ ಸ್ಥಿತಿಯ ಬಗ್ಗೆ ಗಮನವೇ ಹರಿಸಲಿಲ್ಲ. ಇದರ ಪ್ರಾಮುಖ್ಯತೆಯೂ ಅವರಿಗೆ ಗೊತ್ತಿಲ್ಲ. ಕೇವಲ ಯಶಸ್ಸನ್ನು, ವಸ್ತುಗಳನ್ನು ಗಳಿಸುವುದೇ ಮುಖ್ಯವಾಗಿ ಬಿಟ್ಟಿದೆ. ಆದರೆ ನಮಗೆ ಹೇಗೆ ಅನಿಸುತ್ತಿದೆ ಎಂಬುದರ ಬಗ್ಗೆ ನಾವೆಂದೂ ಗಮನಹರಿಸಲಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ತಿರಸ್ಕಾರಗಳಿಗೆ, ಬಾಂಧವ್ಯದಲ್ಲಿ ದುಃಖಕ್ಕೆ ಒಳಗಾದಾಗ ಏನು ಮಾಡಬೇಕೆಂದು ನಮಗೆ ತೋಚುವುದಿಲ್ಲ. ಆದರೆ ನಾವು ಜನರಿಗೆ, ಸಂಸ್ಥೆಗಳಿಗೆ, ಸಮುದಾಯಗಳಿಗೆ ಒತ್ತಡದಿಂದ ಸುಂದರ ಸ್ಥಿತಿಗೆ, ವಿಭಜನೆಯಿಂದ ಏಕತ್ವದ ಎಡೆ ಸಾಗಲು ಸಹಾಯ ಮಾಡುವ ಸಂಕಲ್ಪವನ್ನು ತೆಗೆದುಕೊಂಡಿದ್ದೇವೆ.